ಜನ್ಮದಿನಾಚರಣೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಬಾಬಾ ಸಾಹೇಬರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತೇ ಮೆಚ್ಚುವಂತಹ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನದ ಮೂಲಕ ಭಾರತ ಒಂದು ಆಧುನಿಕತೆಯನ್ನು ಪಡ್ಕೊಂಡಿದೆ, ಅಭಿವೃದ್ಧಿಯ ಪಥದಲ್ಲಿ ಬಹಳ ವೇಗವಾಗಿ ಮುನ್ನಡೀತಾ ಇದೆ. ಹಳೆಯ ಕಂದಾಚಾರಗಳು, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇದೆಲ್ಲವೂ ಕೂಡ ನಿಧಾನವಾಗಿ ಅಳಿಸಿ ಹೋಗ್ತಾ ಇದೆ. ಎಲ್ಲಕ್ಕೂ ಕಾರಣ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರ ವಿಚಾರಗಳು. ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ, ಅವರ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಇವತ್ತು ಇಂದಿನಿಂದ ಏಪ್ರಿಲ್ 25ರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ, ಅವರು ಅನುಭವಿಸಿದ ಕಷ್ಟಗಳನ್ನು, ಅವ್ರಿಗೆ ಆದಂಥ ಅವಮಾನಗಳನ್ನು ಮತ್ತೆ ಅವ್ರಿಗೆ ಆದಂಥ ಸನ್ಮಾನಗಳನ್ನು, ಇದೆಲ್ಲವನ್ನು ಬರೀ ಬಾಗಲಕೋಟೆ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಾದ್ಯಂತ ನಾವು ಈ ವಿಚಾರವನ್ನು ಕೊಂಡೊಯ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಬಾಗಲಕೋಟೆ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು, ಸನ್ಮಾನ್ಯ ಚರಂತಿ ಮಠ ಸಾಹೇಬರು ಮತ್ತು ಗೋವಿಂದ ಕಾರಜೋಳ ಅವರು ನಾವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದೀವಿ. ವಿಶೇಷ ಏನು ಅಂದರೆ ನಿನ್ನೆ ದೀಪೋತ್ಸವ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತೊಳೆದು ಸುತ್ತಲ ಪರಿಸರವನ್ನು ಶುಚಿಗೊಳಿಸಿ ನಿನ್ನೆ ದೀಪೋತ್ಸವ ನಡೆದಿದೆ. ಇವತ್ತು ಪುಷ್ಪ ನಮನ ನಡೀತಾ ಇದೆ. ಇದ್ರ ಜೊತೆಗೆ ಇಡೀ ದೇಶದಾದ್ಯಂತ ಏಪ್ರಿಲ್ 25ರವರೆಗೆ ಒಂದು ವಿಚಾರ ಕ್ರಾಂತಿ ನಡೀತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಈ ಸಂಚಾಲನಾ ಸಮಿತಿಯ ಸದಸ್ಯನಾಗಿ ಬಾಗಲಕೋಟೆ ನಗರದಲ್ಲಿ ನಾನು ಇದ್ದೀನಿ. ಇವತ್ತು ವಿಚಾರ ಮಂಥನ ಇದೆ 11 ಗಂಟೆಗೆ. ಸೊ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ನಮಸ್ಕಾರ.